ನಾನ್ ಮರು ಐತ್ ಸ್ವಲ್ಪ ಗುರುಜಿ ನಾ ಮರ್ತ್ ಬಿಡ್ತೀನಿ ಅಂತ ಹೇಳಿ ಒಂದ್ ಬುಕ್ ಒಳಗೆಲ್ಲ ಬರ್ದಿಟ್ಬಿಟ್ಟೆ ನನ್ ಲೈಫ್ ಒಳಗೆ ಏನೇನ್ ಪವಾಡ ಆಗೈತೆ ಅಂತ ಹೇಳಿ ಗುರುಜಿ. ಏನ್ ಪವಾಡ ಆಯ್ತು ಅಂತಂದ್ ಬರ್ದಿಟ್ಟಿದೆ, ಬುಕ್ ಅಲ್ಲಿ ಬರ್ದಿಟ್ಟಿದೆ ನಮ್ಮ ಪವಾಡ ಬುಕ್ ಒಳಗ್ ಆಗಿರೋದು. ಬರ್ದಿಟ್ಟೇನ್ ಗುರುಜಿ, ಫಸ್ಟ್ ಪವಾಡ, ಸೆಕೆಂಡ್ ಪವಾಡ, ಥರ್ಡ್ ಪವಾಡ ಅಂತ ಎಲ್ಲಾ ಬರ್ದಿಟ್ಬಿಟ್ಟೇನ್ ಗುರುಜಿ. ಇವತ್ತು 7 ಪವಾಡ ಆಯ್ತಲ್ವಾ? ಹಾಗಾದ್ರೆ ರಾಯರ್ನ ನಂಬಿದ್ದಕ್ಕೆ ಇವತ್ತು ನಿಮ್ಗೆ 7 ಪವಾಡ ಆಯ್ತಾ? ಹ್ಮ್ ಗುರುಜಿ, 7 ಅಂದ್ರ ಯಪ್ಪ ನನ್ ಲೈಫ್ ಒಳಗ ನಾನ್ ಹೆಂಗ್ ಬಚಾವ್ ಮಾಡಿದ್ರಂದ್ರ ಗುರುಜಿ ಅವ್ರ ನನ್ಗ ಈಗೂ ನಿಂತ್ರು ನಾನು ಎಷ್ಟು ಸುಖದಾಗಿದ್ರು ಅವ್ರನ್ನ ಮಾತ್ರ ಮರೆಯಲ್ ಗುರುಜಿ ನಾ ಅಂತ್ರು. ಖಂಡಿತಮ್ಮ, ರಾಯರ್ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ತಾಯಿ. ಅದಕ್ಕೆ ಹೇಳ್ತಾ ಇರೋದು ರಾಯರ್ನ ನಂಬ್ರಿ. ಇಲ್ಲಿ ಮನುಷ್ಯರು, ನಾನು ಒಬ್ಬ ಮನುಷ್ಯ, ಇಲ್ಲಿ ನಾನು ದೇವರಲ್ಲ, ನಾನು ಗುರುಗಳಲ್ಲ, ನಾನು ನಿಮ್ಮ ಹಾಗೆ ಒಬ್ಬ ಸಾಧಾರಣವಾದ ಭಕ್ತ. ಇಲ್ಲಿ ರಾಯರ್ ಭಕ್ತ. ಇಲ್ಲಿ ನೀವೇ ಗುರುಗಳು ಅಂತ ಕಟ್ಟಿರೋದು, ನೀವೇ ಸ್ವಾಮೀಜಿ ಅಂತ ಕಟ್ಟಿರೋದು. ನಾನು ನಿಮ್ಮ ಮನೆ ಮಗ ಅಮ್ಮ, ನಿಮ್ಮ ಮನೆ ಮಗ. ಇವತ್ತು ನೋಡಿ 7 ಪವಾಡ ಹೇಗಾಯ್ತು, ಇದೇ ರಾಯರ ಪವಾಡ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಜಿ. ಯಾರಮ್ಮ ತಾಯಿ? ಗುರುಜಿ ನಾ ದಿವ್ಯಾ ಅಂತ ಗುರುಜಿ. ನಮ್ಗ ಇದನ್ ಪೂಜೆ ಹೇಳ್ಕೊಟ್ಟಿದ್ವಿ 9 ವಾರದ್ದು. ದಿವ್ಯಾ ಎಲ್ಲಿಂದಮ್ಮ ತಾಯಿ? ಧಾರವಾಡಿಂದ ಗುರುಜಿ. ಧಾರವಾಡದಿಂದ. ಹೇಳಮ್ಮ ಗುರುಜಿ, ನೀವ್ 9 ವಾರ ಪೂಜೆ ಹೇಳ್ಕೊಟ್ಟಿದ್ಕ ನಮ್ಗ ಬಾಳ್ ಪವಾಡ ಆಗೈತಿ. 7 ಪವಾಡ ಆಗ್ಯಾವ ಗುರುಜಿ. 7 ಪವಾಡನ? ಹಾ ಗುರುಜಿ. ಅಲ್ಲಮ್ಮ ತಾಯಿ, ಎಲ್ಲಿಂದ ಅಂದ್ರೆ ನಿಮ್ಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ. ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆದ ವಿಧಾನ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು 7 ಪವಾಡ ಆಗಿದೆ ಅಂತ ಹೇಳ್ತಾ ಇದೆಯೇನಮ್ಮ? ಹ್ಮ್ ಗುರುಜಿ, ಮತ್ತೆ ನನ್ಗ ನಗು ಮುಖನೇ ನಂಬಕ್ಕಾಗತ್ತಿಲ್ಲ ಇಲ್ಲ. ಗುರುಜಿ. ಅಲ್ಲ, ನಗು ಮುಖನೇ ಇಲ್ಲ, ಹಂಗೆ ಸುಮ್ನೆ ಏನೋ ಒಂದು 7 ಪವಾಡ ಆಯ್ತು ನನಗೆ ಅಂತ ಹೇಳ್ತಾ ಇದೆಯಲ್ಲಮ್ಮ. ಖುಷಿ, ನಿನ್ ಗುರುಜಿ ಮುಖದಲ್ಲಿ ಖುಷಿ ನಂಗದು ಫುಲ್ ಬರ್ಬೇಕು. ನೀವ್ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಎಲ್ಲಾ ನಂಗ್ ರಾಘವೇಂದ್ರ ಸ್ವಾಮಿ ಅಷ್ಟ್ ನಾ ಅನ್ಕೊಂಡಿದ್ದ ಆಗಿದ್ಕ ನನ್ಗ ಅಷ್ಟ್ ಈಗ ನೆಮ್ಮದಿಯಿಂದ ಅದೇನ್ ಗುರುಜಿ. ನಾದ್ ಖುಷಿನ ತೋರ್ಸ್ಕೊಳಕ್ ಆಗತ್ತಿಲ್ಲ ಗುರುಜಿ ನಂಗ ತಾಯಿ, ಅಷ್ಟ್ ಗುರುಜಿ. ನನಗೆ ಒಂದೇ ಒಂದು ಆಸೆ, ನಿನ್ನ ಪವಾಡ ಏನಾಗಿದೆ ಅಂತಂದು ನನಗೆ ಕೇಳೋದಕ್ಕೆ ಬಹಳ ಆನಂದ. ಫಸ್ಟ್ ನೀನು 7 ಪವಾಡ ಏನೇನಾಗಿದೆ ಅಂತ ಒಂದ್ ಸ್ವಲ್ಪ ಹಂಚ್ಕೋತಾಯಿ, ನನಗೂ ಖುಷಿ ಆಗುತ್ತಾ. ನನ್ನ ಮನೆಯವರಿಗೆ ಒಂದು ಪವಾಡ ಆಯ್ತೇನೋ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬರುತ್ತೆ ನನ್ನ ತಾಯಿ. ನಿನ್ ಪವಾಡ ಏನಾಗಿದೆ ಅಂತ ಹಂಚ್ಕೊಂತೇನಮ್ಮ? ಹಾ ಹೇಳ್ತೀನಿ ಇದು ಗುರುಜಿ. ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬೇಕಂತ ಹಾಕ್ತೀನಿ, ಇದನ್ನ ರೆಕಾರ್ಡ್ ಹಾಕ್ರಿ ಮಾಡ್ಕೊಂತ ಗುರುಜಿ, ಇದ್ದೀನಿ. ಹಾಕ್ರಿ ಗುರುಜಿ. ನಾ ಇದ್ ಹೇಳ್ಬೇಕಂತ ಬಾಳ್ ದಿನ ಆತ್. ಯಾವಾಗ ಗುರುಜಿ ಕಾಲ್ ಸಿಗ್ತಾರ ನಾನ್ ಬಾಳ್ ದಿನದಿಂದ ವೇಟ್ ಮಾಡತ್ತಿದ್ದೆ ಗುರುಜಿ. ಹಂಗ ನನಗೆ ನಮ್ದು ಎಷ್ಟು ಡಿಸೆಂಬರ್ ಒಳಗ ತಿಂಗಳಿಂದ ಪವಾಡ ನನಗೆ ಫೋನ್ ಆಗೈತ್ ಮಾಡ್ತಾ ಗುರುಜಿ. ಇದೆಯಮ್ಮ? ಗುರುಜಿ ನಾ ಒಂದ್ 3 ತಿಂಗಳಾತ್ ಗುರುಜಿ ಮಾಡಾತ್ ಗುರುಜಿ ನಿಮ್ 3 ಫೋನ್. ತಿಂಗಳಿಂದ ನನಗೆ ಫೋನ್ ಮಾಡಕ್ ಟ್ರೈ ಮಾಡ್ತಾ ಇದೀಯಾ? ಹೇಳಕ್ ಪವಾಡ ಸ್ವಿಚ್ ಹೇಳಕ್ಕ ಆಫ್ ಬಂದ್ ಅಥವಾ? ಗುರುಜಿ. ಅಲ್ಲ, ಪವಾಡ ಹೇಳಕ್ 3 ತಿಂಗಳಿಂದ ಟ್ರೈ ಮಾಡ್ತಾ ಇದೀಯ? ಹಾ ಗುರುಜಿ, ಪವಾಡ ಹೇಳಾಕ ನಿಮ್ಗ ಫೋನ್ ಮಾಡಿದೆ ಗುರುಜಿ. ಸ್ವಿಚ್ ಆಫ್ ಅಂತ ಬಂತ. ಹಂಗ ಯೂಟ್ಯೂಬ್ ಒಳಗ್ ನಿಮ್ದು ವಿಡಿಯೋಸ್ ನೋಡ್ತಿದ್ದೆ ಗುರುಜಿ. ನೋಡ್ತೀಯಾ? ಸ್ವಿಚ್ ಆಫ್ ಅಂತ ಇರುತ್ತೆ ಆ ಕ್ಷಣದಲ್ಲಿ ಮಾತ್ರ. ಯಾಕಂದ್ರೆ ನಾನು ಭಕ್ತರು, ರಾಯರ ಮಕ್ಕಳು, ರಾಯರ ಭಕ್ತಾದಿಗಳ ಮನೆಗೆ ಹೋಗಿರ್ತೀನಲ್ವಾ, ಹಂಗಾಗಿ ಫೋನ್ ಸ್ವಿಚ್ ಆಫ್ ಇರುತ್ತೆ. ಎಷ್ಟೋ ಜನಗಳು ರಾಯರ ಭಕ್ತರು ಇರ್ತಾರೆ ಅಲ್ಲಿ, ಅವ್ರ ಹತ್ರ ಕುತ್ಕೊಂಡು ಮಾತಾಡುವಂತ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಇರುತ್ತೆ. ಆಯ್ತು ತಾಯಿ, ನೀನು ಪವಾಡ ನನ್ನ ಹತ್ರ ಹಂಚ್ಕೋ ತಾಯಿ, ನನಗೂ ಖುಷಿ ಆಗತ್ತೆ, ಕೇಳೋದಕ್ಕೆ ಬಹಳ ಆನಂದ ಆಗ್ತಾ ಇದೆ. ಹೇಳಮ್ಮ. ಅಂದ್ರ ಗುರುಜಿ, ನಾನು ಏನ್ ಮಾಡಿದ್ದೆ ಅಂದ್ರೆ ನೀವ್ ಹೋದ್ಸತ ವ್ರತ ಹೇಳ್ಕೊಟ್ಟಾಗ ನಾನು ಮಾಂಸಾಹಾರಿ ಬಿಟ್ಟಿದ್ದಿಲ್ಲ ಗುರುಜಿ, ಹಂಗ ತಿಂದ್ಬಿಟ್ಟಿದ್ದೆ. ಆದ್ರೆ ಈ ಸಲ ವ್ರತ ಹಿಡ್ದಾಗ ನಾನು ಕಂಟಿನ್ಯೂ 1 ತಿಂಗಳು ಮಾಂಸಾಹಾರಿ ಮುಟ್ಟಿಲ್ಲ ಗುರುಜಿ. ಈ ಒಂದ್ ಎಗ್ ಸತ್ಯಕ್ ಮುಟ್ಟಿಲ್ಲ ಗುರುಜಿ ನಾನು. ಯಾಕಂದ್ರ ನಮ್ನ ಅಷ್ಟ ಮನಸ್ಸಿಂದ ಪೂಜೆ ಮಾಡ್ತೇನೆ ಗುರುಜಿ. ರಾಘವೇಂದ್ರ ಸ್ವಾಮಿ ನೀವ್ ನನ್ಕಿಂತ ಹೆಚ್ಚು, ಅದ್ರಕ್ಕಿಂತ ಏನ್ ಹೆಚ್ಚಲ್ಲ ಅಂತೇಳಿ ನಾನ್ ಮಾಂಸಾಹಾರಿ ಬಿಟ್ಟಿದ್ದೆ ಗುರುಜಿ. ನನ್ ಲೈಫ್ ಒಳಗ ಏನಾಗಿತ್ತಂದ್ರ ಗುರುಜಿ, ಒಂದ್ ದೊಡ್ಡ ಪ್ರಾಬ್ಲಮ್ ಇತ್ತು ಗುರುಜಿ. ಒಬ್ರು ನನ್ ಹಿಂದ್ ಬಾಳ ಕಾಟ ಕೊಡತಿದ್ರು ಗುರುಜಿ. ಎಷ್ಟು 2 ವರ್ಷದಿಂದ ಗಂಟು ಬಿದ್ದಿದ್ರು ಗುರುಜಿ. ಅಂತವೆಲ್ಲ ಬೇಡ ನಿನಗೆ. ಅದನ್ನ ಒಟ್ನಲ್ಲಿ ಅದು ಅದ್ರಲ್ಲಿ ಪವಾಡ ಆಯ್ತಾ? ಯಾಕಂದ್ರೆ ಅಂತ ನನಗೆ 2 ಪ್ರಾಬ್ಲಮ್ ಇಲ್ಲ ಗುರುಜಿ. ನಾ ಹೇಳ್ತೀನಿ ಗುರುಜಿ. ಅಂದ್ರೆ 2 ವರ್ಷದಿಂದ ನಂಗೆ ಅವ್ರು ಬಾಳ ಪ್ರಾಬ್ಲಮ್ ಮಾಡಾತಿದ್ರು ಗುರುಜಿ. ನಾ ಏನ್ ರಾಘವೇಂದ್ರ ಸ್ವಾಮಿಗ್ ಬೇಡ್ಕೊಂಡೆಲ್ಲ ಅದ್ ನೀರ್ ತರ ಹರಿದು ಹೋಗ್ಬಿಡ್ತು ಗುರುಜಿ ನನ್ ಲೈಫ್ ಒಳಗಿಂತ. ಓಕೆ, ಒಳ್ಳೇದು. ಇವಾಗ ಮನಃಶಾಂತಿ, ನೆಮ್ಮದಿ ಇದೆ ಹಾಗಾದ್ರೆ? ಬಾಳ ಇತ್ ಗುರುಜಿ. ಅದ್ರಿಂತ ನಾನು ಬಾಳ ದಿನ ಕ್ಷಣಕ್ಕೂ ನೋವು ಅನ್ಭವಿಸ್ತಿದ್ದೆ ಗುರುಜಿ. ಯಾಕಂದ್ರೆ ಆ ತರದಲ್ಲಿ ವಿಚಾರ, ಈ ಪ್ರೇಮಿಗಳ ವಿಚಾರದಲ್ಲಿ ಎಷ್ಟೋ ಜನಗಳು, ನನ್ನ ತಂಗಿಯಂದಿರು, ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು ಫೋನ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಪವಾಡ ಆಗಿದೆ. ಇಂಥ ವಿಚಾರದಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಂಗಿಲ್ಲ. ಯಾಕಂದ್ರೆ ನಾವೇ ಅದನ್ನ ಒಂಥರ ಆದಿ ತಪ್ಪಿಸ್ದಂಗಾಗತ್ತೆ. ಒಟ್ನಲ್ಲಿ ನಿನಗೆ ಅದರಿಂದ ಮುಕ್ತಿ ಆಯ್ತು ಅಂತ ಹೇಳ್ತಾ ಇದೀಯ? ಸಿಕ್ತು ಗುರುಜಿ, ಬಾಳ ಮುಕ್ತಿ ಸಿಕ್ತು. ನಾನು ಅದರಿಂದ ಮತ್ತೆ ಬೇರೆ ಏನ್ ಪವಾಡ ಆಯ್ತು? ಅದನ್ನ ಬೇಡ, ಅಷ್ಟಕ್ಕೆ ಸಾಕು. ಒಟ್ನಲ್ಲಿ ಅದರಿಂದ ಪವಾಡ ಆಯ್ತು ಅಂದ್ರೆ ಸಾಕು ನನಗೆ. ಗುರುಜಿ ಆಮೇಲೆ ಏನಾದ್ ಗುರುಜಿ, ನಮ್ಮ ಅಣ್ಣ ಕಾಲೇಜ್ ಫೀಸ್ ಕಟ್ಟಾಕ್ 1 ರೂಪಾಯಿ ಇದ್ದಿದ್ದಿಲ್ ಗುರುಜಿ ನಮ್ ಕಡೆ. ಆಮೇಲೆ ನಾವು ಲೋನ್ ಮಾಡ್ಸ್ಬೇಕಂದ್ರೆ ಯಾರು ಒಬ್ರು ಮುಂದ್ ಬರಾತಿದಿಲ್ ಗುರುಜಿ. ಇಲ್ಲ ಬರಲ್ಲ, ಕೆಲ್ಸ ಐತಿ, ಹಂಗ ಹಿಂಗಂತ ತಪ್ಪಸ್ಕೊಳತಿದ್ರು ಗುರುಜಿ. ಅದು ಅವ್ರ ಅಷ್ಟ್ರು ಸೈನ್ ಇದ್ರ ನಮ್ಗ ರೊಕ್ಕ ಬರ್ತೈತಿ, ಅಂದ್ರ ಅಣ್ಣ ಫೀಸ್ ತುಂಬೇಕಂತ ಹೇಳಿ ಇತ್ತು ಗುರುಜಿ. ಆಮೇಲೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಅವ್ರ ಎಲ್ಲಾರು ಏನಾತನ್ ಗುರುಜಿ, ಗುರುವಾರನ ಬಂದ್ರ ಅವ್ರ ಸೈ ಮಾಡಾಕ. ಗುರುವಾರ ದಿನಾನ ನಮ್ಗ ಅಮೌಂಟ್ ಬಂತ್ ನೋಡ್ ಗುರುಜಿ. ಅವಾಗ ನಮ್ಮ ಅಣ್ಣಂದ ಅಡ್ಮಿಷನ್ ಮಾಡ್ಸಿದ್ವಿ ಗುರುಜಿ. ವೆರಿ ಗುಡ್, 2 ಪವಾಡ ಆಯ್ತು. ಮತ್ತೆ ಆಮೇಲೆ ಗುರುಜಿ, ನಮ್ಮ ಅಜ್ಜಿ ಗುರುಜಿ ICU ಒಳಗಿದ್ರಲ್ಲ ಗುರುಜಿ, ಅವ್ರಿಗೆ ಡಾಕ್ಟರ್ ಏನ್ ಹೇಳಿದ್ರು ಗುರುಜಿ, ನೀವು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ಬದುಕಂಗೆ ಇಲ್ಲ ಅಂತ ಹೇಳಿದ್ರು ಗುರುಜಿ. ಓ, ಅವ್ರ ನೀವು ನಿಮ್ಮ ಅಜ್ಜಿ ಅವ್ರದ್ದು
ಐ ಸಿ ರೂಮ್ ಅಲ್ಲಿ ಇದ್ರು. ಐ ಸಿ ಅಲ್ಲಿ ತುಂಬಾ ಸೀರಿಯಸ್ ಕಂಡೀಷನ್ ಆಗಿದೆ, ಹಾ ಗುರುಜಿ. ಬದುಕಲ್ಲ ಅಂತ ಹೇಳಿದ್ರು. ನಿಮ್ ತಾಯಿಯವರು ಅಲ್ವಾ ಮಾತಾಡಿದ್ದ ಅವತ್ತು? ಹಾ ಗುರುಜಿ, ಅವ್ರ ಇವಾಗ ICU ಹೇಗಿದಾರಮ್ಮ? ಒಳಗಿದ್ರು ನಿಮ್ಮ ಗುರುಜಿ. ಅಜ್ಜಿ ಹೇಗಿದ್ದಾರೆ? ಇವಾಗ ಒಂದ್ ಗುಳ್ಗಿ ತಗೊಳಂಗಿಲ್ಲ ಗುರುಜಿ, ಬಾಳ ಆರಾಮ್ ಅದಾರಿ. ಒಂದ್ ಗುಳ್ಗಿ ಇಲ್ಲ, ಬರೀ ಮೃತ್ತಿಕಾ ಪ್ರಸಾದದಿಂದ ಆರಾಮಾದ್ರು ಗುರುಜಿ ಅವ್ರು. ನೋಡ್ತೀಯ, ಒಂದು ಟ್ಯಾಬ್ಲೆಟ್ ಕೂಡ ರಾಯರ್ನ ನಂಬಿದ್ದಕ್ಕೆ ಒಂದು ಟ್ಯಾಬ್ಲೆಟ್ ಕೂಡ ತಗೊಂತ ಇಲ್ಲ ಇವತ್ತು ಆ ಅಜ್ಜಿ, ಹೌದಲ್ವಾ? ಹಾ ಗುರುಜಿ. ಇದೇ ರಾಯರ್ ಪವಾಡ. ಓಕೆ ನಮ್ಮ, ನನಗೆ ಎಷ್ಟು ಆನಂದ ಆಗ್ತಿದೆ. ಅವತ್ತು ಡಾಕ್ಟರ್ ಗ್ಯಾರಂಟಿ ಇಲ್ಲ, ಬದುಕಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡಿ ಅಂತಂದು ಹೇಳಿದ್ರು ಅಂತಂದು ನಿಮ್ಮ ತಾಯಿಯವ್ರ ಹತ್ರ. ನಿಮ್ಮ ತಾಯಿ ನನಗೆ ಅವತ್ತಿನ ದಿನದಲ್ಲಿ ಹೇಳಿದ್ರು ನಾನು ಹುಬ್ಳಿಯಲ್ಲಿ ಬಂದಾಗ. ಹೌದು ಗುರುಜಿ. ಇವತ್ತು ಹುಷಾರಾಗಿದ್ದಾರೆ ನಿಮ್ಮ ತಾಯಿ. ನಿಮ್ಮ ಅಜ್ಜಿಯವ್ರನ್ನ ನಾನು ಬಂದು ನಿಮ್ಮ ಅಜ್ಜಿಯವ್ರ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ, ಕರೆಕ್ಟ್ ಹೌದ್ ಅಲ್ವಾ? ಕುತ್ಕೊಂಡಿದ್ರಿ ಗುರುಜಿ, ನಮ್ ಮನಿಗ್ ಬಂದ್ ನೀವ್ ಕುತ್ಕೊಂಡಿದ್ರಲ್ರಿ. ಕುತ್ಕೊಂಡು ನಿಮ್ಮ ಅಜ್ಜಿ ಹೆಗಲ ಮೇಲೆ ಕೈ ಕೂಡ ಹಾಕಿದ್ದೀನಿ ನಾನು, ಹೌದ್ ಹೌದಲ್ವಾ? ಗುರುಜಿ. ನೆನಪಿದೆ ನನಗೆ. ಅದು ನಿಮ್ದು ವಿದ್ಯಾನಗರ ಧಾರವಾಡಕ್ಕೆ ಹೋಗೋ ರೂಟಲ್ಲಿ ಬರುತ್ತೆ ತಾಯಿ ಅದು. ಹಾ ಗುರುಜಿ. ಹೇಳಮ್ಮ ಮತ್ತೆ ಎಷ್ಟು 3 ಪೌಡ 4 ಪೌಡ ಆಯ್ತಾ? 3 ಆಯ್ತು. ಮೂರಾಯ್ತು ಗುರುಜಿ. ಹಾ ಆಮೇಲೆ ನಂದು ಕಾಲಿಗೆ ಗುರುಜಿ ಫುಲ್ ಇನ್ಫೆಕ್ಷನ್ ಆಗಿ ಫುಲ್ ಕಾಲೆಲ್ಲಾ ನೋವಾಗ್ಬಿಟ್ಟಿದ್ ಗುರುಜಿ. ಹಾ 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 ಕಾಲ್ ಒಂಥರ ಕಲೆ ಬಿದ್ದು ನೋವಾಗಿ ಗಜಕರಣ ತರ ಆಗ್ಬಿಟ್ಟಿದ್ ಗುರುಜಿ ಫುಲ್. ಆಮೇಲೆ ನಾನ್ ರಾಘವೇಂದ್ರ ಸ್ವಾಮಿ ಹತ್ರ ಬೇಡ್ಕೊಂಡೆ ಗುರುಜಿ, ಅದ್ ನೋಡಿದ್ರೆ ಈಗ ಎಲ್ಲಾ ನೋವು ಹೋಗಿ ಎಲ್ಲಾ ಹೋಗೈತ್ ಗುರುಜಿ, ಆಲ್ಮೋಸ್ಟ್ ಎಲ್ಲಾ. ನೋಡ್ತೀಯಾ, ನಾನು ಒಂದಂದ್ರೆ 2 ವರ್ಷದಿಂದ ಹಾಸ್ಪಿಟಲ್ ತೋರ್ಸಿದ್ರು, ಯಾವ ಹಾಸ್ಪಿಟಲ್ ತೋರ್ಸಿದ್ರು ಕಮ್ಮಿ ಆಗಿಲ್ಲ ಗುರುಜಿ. 3 ವರ್ಷ ಆತ್ ಗುರುಜಿ ನಾವ್ ತೋರ್ಸಾತ. 3 ವರ್ಷದಿಂದ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀರಾ, ಕಮ್ಮಿ ಆಗಿಲ್ಲ? ಕಮ್ಮಿ ಆಗಿಲ್ಲ ಗುರುಜಿ. ರಾಘವೇಂದ್ರ ಸ್ವಾಮಿ ಬೇಡ್ಕೊಂಡ್ ಬರೇ 1 ತಿಂಗಳ ಒಳಗ ನನ್ಗ ಅದು ಎಲ್ಲಾ ಹೋತ್ ನೋಡ್ ಗುರುಜಿ ನೋವು. ಏನ್ ಅದ್ಭುತಮ್ಮ ಪವಾಡ. ನನ್ ಲೈಫ್ ಒಳಗ ಏನೇನ್ ಪವಾಡ ಆಗಿತ್ತಪ್ಪ, ನಂಗ ನಂಬಕ್ ಆಗಿದ್ದಿಲ್ಲ ಗುರುಜಿ ಹಿಂಗೆಲ್ಲಾ ಅಂತಂತಂದ್ ಗುರುಜಿ. ಆಮೇಲೆ ಇನ್ನೊಂದ್ ದೊಡ್ಡ ಪವಾಡ ಗುರುಜಿ, ನಂಗ್ ರಾಘವೇಂದ್ರ ಸ್ವಾಮಿ ಕಾಣಿಸ್ಕೊಂಡ್ರಿ, ಅಂದ್ರೆ ಬೇರೆ ರೂಪದಲ್ಲಿ ಬಂದ್. ಅಂದ್ರ ಅವತ್ ನನ್ ಲೈಫ್ ಒಳಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆದಿನ ಅಂತ ಹೇಳಿ ಸ್ವಲ್ಪ ಬೇಜಾರೊಳಗ್ ಕುಂತಿದ್ದೆ ರೀ. ನಾವ್ CBT ಒಳಗ್ ಕುಂತಿದ್ದೆ. ಆ ಟೈಮ್ನೊಳಗ್ ಒಬ್ರು ವಯಸ್ಸಾದ ಮುದ್ಕ ಬಂದ್ರ ನನ್ ಹತ್ರ. ಬಂದು ನಾನು ಕಡ್ಲಿ ಗಿಡ ತಗೊಂಡಿದ್ದೆ ಗುರುಜಿ. ಅವಾಗ ನಂಗೂ ಸ್ವಲ್ಪ ಕೊಡವ ತಾಯಿ ಅಂತಂದ್ರ ಗುರುಜಿ. ನಾನು ಕೊಟ್ಲಿ ಅವ್ರು ತುಂಬಾ ಖುಷಿಯಿಂದ ಸಾಕ್, ನೀ ಇಷ್ಟ ಕೊಟ್ಟಲ್ ನನಗ್ ಸಾಕ್ ಅಂತಂದ್ರು ಗುರುಜಿ. ನಮ್ಮ ಮಮ್ಮಿ ಆ ಕಡೆ ಸೈಡಿಗೆ ನಿಂತಿದ್ರಿ. ಹಂಗಾರ ಹೋಗಿ ನಮ್ಮ ಮಮ್ಮಿ ಕರ್ಕೊಂಡ್ ಬರೋಷ್ಟಿಗೆ ಮಾಯ ಆಗ್ಬಿಟ್ಟಾರ ಗುರುಜಿ ಅವ್ರು. ಆಮೇಲೆ ಮನಿಗ್ ಬಂದ್ ನಾನು ರಾಘವೇಂದ್ರ ಸ್ವಾಮಿ ಕಡೆ, ನೀ ಕಾಣಿಸ್ಕೊಂಡಿದ್ರೆ ನಂಗ್ ಹೂವಿನ ಪ್ರಸಾದ ಕೊಡ ಅಂತ ಹೇಳಿದೆ ಗುರುಜಿ. ಅವಾಗ ಹೂವಿನ ಪ್ರಸಾದ ಕೊಟ್ರ. ಹೌದ್ ನಾನ್ ಕಾಣಿಸ್ಕೊಂಡಿದ್ದಂತಂದ್ರು ಗುರುಜಿ. ಅಯ್ಯೋ ತಾಯಿ, 6 ಪೌಡ ಆಯ್ತು, ಇನ್ನೊಂದ್ ಪೌಡ ಏನು? ಇಷ್ಟೆಲ್ಲಾ ಆತ್ ಗುರುಜಿ. ಆಮೇಲೆ ನಮ್ ಮನಿಯೊಳಗ ಶಾಂತಿ ನೆಮ್ಮದಿ ಏನು ಇದ್ದಿದ್ದಿಲ್ ಗುರುಜಿ. ಇದೆಲ್ಲಾ ಪೂಜೆ ಆದ್ಮ್ಯಾಗ ನಮ್ಗ ಶಾಂತಿ ನೆಮ್ಮದಿ. ನಮ್ಗ ಇನ್ನೊಂದ್ ಪವಾಡ, ದೊಡ್ಡ ಪವಾಡ ಏನಂದ್ರ ಗುರುಜಿ, ನಮ್ ಕಡೆ ರೊಕ್ಕ ನಿಲ್ತಿದ್ದಿಲ್ ಗುರುಜಿ. ನಮ್ಗ ಇವಾಗ ಬರೋ ಅಮೌಂಟ್ ಒಳಗ ಸಾಲಕ್ಕ ಹರಿದ್ ಹೋಗ್ಬಿಡ್ತಿದ್ ಗುರುಜಿ. ನಾವ್ ಹೋಗಿ ರಾಘವೇಂದ್ರ ಸ್ವಾಮಿ ಮಠಕ್ ಹೋಗಿ, ಅಂದ್ರೆ ಜನವರಿ 1ನೇ ತಾರೀಕು ಹೊಸ ವರ್ಷಕ್ ಹೋಗಿ ರಾಘವೇಂದ್ರ ಸ್ವಾಮಿ ಮಠಕ್ ಅಕ್ಕಿ ಕೊಡಿಸಿ ಬಂದ್ಮ್ಯಾಗ ಏನ್ ಪವಾಡ ಆತಂದ್ರ ಗುರುಜಿ, ನಮ್ ಪಪ್ಪನ ಅಕೌಂಟಿಗೆ 50,000 ರೂಪಾಯಿ ರೊಕ್ಕ ಬಂದ್ ಗುರುಜಿ. ನೋಡ್ತೀರಮ್ಮ, ಒಂದು ವಿಚಾರದಲ್ಲಿ ನೋಡಿ, ಅಕ್ಕಿ ಮೂಟೆ ಅಂತ ನೀವ್ ಹೇಳಿದ್ರಿ. ನಾನು ಒಂದೇ ಒಂದು ಇದ್ರಲ್ಲಿ ನಂದು ಏನೂ ಇಲ್ಲ, ಒಂದು ಸಣ್ಣ ವಿಚಾರದಲ್ಲಿ ನಾನು ನಿಮ್ಗೆ ನನ್ನ ಧ್ವನಿ ಮುಖಾಂತರದಲ್ಲಿ, ಎಷ್ಟೋ ಜನಗಳು ಇದನ್ನ ಕೇಳ್ತಾ ಇರ್ತಾರೆ, ಆದ್ರೂ ಇದನ್ನ ನನ್ನ ಧ್ವನಿ ಮುಖಾಂತರದಲ್ಲಿ ಇವತ್ತು ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಯಾರೋ ಒಬ್ರು, ಯಾಕೆ ನೀನು ಅಕ್ಕಿ ಮೂಟೆ ಕೊಟ್ಟಿದ್ದನ್ನು ವಿಡಿಯೋ ಮಾಡಿದ್ಯಾ ಅಂತಂದು ಒಬ್ರು ಪ್ರಶ್ನೆ ಮಾಡಿದ್ರು ನನಗೆ. ಅಕ್ಕಿ ಮೂಟೆ ಕೊಟ್ಟಿದ್ದು ಯಾಕೆ ನನಗೆ ಇದನ್ನ ವಿಡಿಯೋ ಮಾಡಿದ್ಯಾ ಅಂತ ಕೇಳಿದಾಗ, ಅದಕ್ಕೆ ಒಂದೇ ಒಂದು, ಅವ್ರ ಹೆಸರು ಹೇಳೋದು ಬೇಡ ಯಾರು ಅಂತೇಳಿ, ಅವರು ನನಗೆ ಗುರುಗಳು ಸಮಾನ ಅಂತ ಅನ್ಕೊಳೋಣ. ಯಾಕೆ ಅಕ್ಕಿ ಮೂಟೆ ಕೊಟ್ಟಿದ್ದು ವಿಡಿಯೋ ಮಾಡಿದೆ ಅಂತ ಅಂದಾಗ, ಇವತ್ತು ಎಕ್ಸಾಂಪಲ್, ಇವತ್ತು ನೀನು, ನಿನ್ನ ಹೆಸರು ಏನಮ್ಮ? ದಿವ್ಯಾಶ್ರೀ. ಈಗ ದಿವ್ಯಾಶ್ರೀ ಅವರು ನನಗೆ ಅಮೌಂಟ್, ಗುರುಜಿ ನಿಮ್ಮ ಕೈಯಿಂದ ನನ್ನ ಹೆಸರಲ್ಲೇ ಒಂದು ಅಕ್ಕಿ ಮೂಟೆ ಕೊಡಿಸು ಅಂತಂದು ನಿನ್ನ ಕಡೆಯಿಂದ ನನಗೇನಾದ್ರು ಒಂದು ಅಮೌಂಟ್ ಅನ್ನು ಕಳಿಸಿರ್ತೀಯಮ್ಮ, ಓಕೆನಾ? ಇವಾಗ ಆ ಅಕ್ಕಿ ಮೂಟೆಯನ್ನು ನಾನು ತಗೊಂಡು ಅದನ್ನ ಮಂತ್ರಾಲಯಕ್ಕೆ ಸಲ್ಲಿಸಿದೀನಿ ಅಂತೇಳಿ ಆ ವಿಡಿಯೋ ಮುಖಾಂತರದಲ್ಲಿ ನಾನು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ. ಅದ್ರ ಬಿಟ್ರೆ ಬೇರೆ ಯಾವ ಉದ್ದೇಶದಿಂದ ಹಾಕಿಲ್ಲ. ಯಾಕೆ ಅಂದ್ರೆ, ಇವತ್ತು ಗುರುಜಿಗೆ ನಾನು ಅಕ್ಕಿ ಮೂಟೆ ತಗೊಳಕ್ಕೆ 2,000 ದುಡ್ಡನ್ನು ಕೊಟ್ಟಿದ್ದೀನಿ. ಅವ್ರು ಗುರುಜಿ ಕೊಡ್ಸಿದ್ರು ಇಲ್ವೋ ಅಂತ ನಿನಗೆ ಡೌಟ್ ಇರುತ್ತಾ ಇಲ್ವಾ? ಅದಕ್ಕೆ ಇವತ್ತು ನಾನು ಅದನ್ನು ವಿಡಿಯೋ ಮುಖಾಂತರ, ನಾನು ದುಡ್ಡು ಕೊಟ್ಟಿದ್ದಕ್ಕೂ ಗುರುಜಿ ಮಂತ್ರಾಲಯಕ್ಕೂ ಹೋಗಿ ಅಲ್ಲಿ ಅಕ್ಕಿ ಮೂಟೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ನಿಮ್ಗೆ ಭಾವನೆ ಬರುತ್ತಲ್ವಾ? ಆ ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ಅಕಸ್ಮಾತ್ ನಾನು ಅಕ್ಕಿ ಮೂಟೆ ತಗೊಂಡು ಯಾವ್ದೋ ಒಂದು ಶಾಪಿಗೆ ಹೋಗಿ, ನೋಡಮ್ಮ ಅಕ್ಕಿ ಮೂಟೆ ತಗೊಂಡಿದ್ದೀನಿ ಅಂತ ಫೋಟೋ ಹೊಡೆದು ನಾನು ವಾಟ್ಸಪ್ ಮಾಡಿದ್ನಪ್ಪ ಅಂದ್ರೆ, ಅದು ನೀವೇನಂತ ತಿಳ್ಕೊಂತಿದ್ರಿ? ವಾಪಸ್ಸು ಅವ್ರಿಗೆ, ಅಂಗಡಿಯವ್ರಿಗೆ ಸೇಲ್ ಮಾಡಿದ್ರು, ಅಥವಾ ಏನು ಇವರೇ ಇಟ್ಕೊಂಡ್ರು, ಯಾರಿಗ್ ಗೊತ್ತು? ಅಲ್ಲಿ ಮಂತ್ರಾಲಯಕ್ಕೆ ಸಲ್ಲಿಸಿದಾರ ಇಲ್ವಾ ಅಂತ ನಿಮ್ಗೆ ಒಂದು ಭಾವನೆ ಬರುತ್ತಲ್ವಾ? ಅದಕ್ಕೋಸ್ಕರ ಅವ್ರು ಯಾರು ಅಂತ ಅವ್ರ ಹೆಸರು ಹೇಳೋದು ಬೇಡ. ಅವ್ರು ನನಗೂ ಗುರುಗಳ ಸಮಾನ.
ನಾನು ಏನಂದ್ರೆ ಈ ವಿಚಾರ ಒಂದು ನಡೆದೋಯ್ತು ಆ ಘಟನೆ, ಅದಕ್ಕೋಸ್ಕರ ನಾನು ಈ ಉದ್ದೇಶಕ್ಕೋಸ್ಕರನ ನಾನು ಒಂದು ಅಕ್ಕಿ ಮೂಟೆ ಕೊಟ್ಟಿದ್ದನ್ನು ವಿಡಿಯೋ ಮಾಡ್ತೀನಿ, ಬೇರೆ ಯಾವ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಜನಗಳು ಒಂದಿಷ್ಟು ಜನಗಳು ತಪ್ಪಾಗಿ ತಿಳ್ಕೊಂಡಿದ್ರು, ಅದಕ್ಕೆ ನಂದು ತಪ್ಪಾಗಿ ನಂದು ಏನೂ ಇಲ್ಲ ಇದರಲ್ಲಿ. ಇರ್ಲಿ ಅದು, ಯಾಕಂದ್ರೆ ನಾನು ಒಳ್ಳೆಯವನು ಕೆಟ್ಟವನು ಅಂತಂದು ಭಗವಂತನಿಗೊಬ್ಬರಿಗೆ ಗೊತ್ತಾದ್ರೆ ಸಾಕು, ಹೌದಲ್ವ? ನಾನು ಯಾರಿಗೂ ಹೌದು ನನ್ಗೆ ಬೇಡ, ಆದ್ರೆ ನಾನು ಒಳ್ಳೆಯವನು ಕೆಟ್ಟವನು ಅಂತ ಭಗವಂತನ ಒಬ್ಬನಿಗೆ ಗೊತ್ತಾದ್ರೆ ಸಾಕು, ಮುಂದಕ್ಕೆ ಆ ಜನಗಳಿಗೆ ಗೊತ್ತಾಗತ್ತೆ. ಅದು ಇರ್ಲಿ, ಪರವಾಗಿಲ್ಲ. ಒಟ್ನಲ್ಲಿ ಇವತ್ತು ಹಂಗಿದ್ರೆ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳಿತಿದ್ದಿಲ್ಲ ಗುರುಜಿ, ನಿಮ್ ಜೊತೆ ರಾಯರಿದಾರ ಅಷ್ಟು ಸಾಕ್ ಬಿಡ್ರಿ ಗುರುಜಿ. ನೋಡಮ್ಮ, ನಾನು ಯಾವತ್ತು ದೊಡ್ಡವನು ಅಂತ ಹೇಳ್ಕೊಳಲ್ಲ ನನ್ನ ತಾಯಿ. ನಾನು ಯಾವತ್ತೂ ಪ್ರತಿ ಒಬ್ಬೊಬ್ಬರ ಮನೆಯಲ್ಲಿ ಮನೆ ಮಗನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿ ಗುರುಜಿ ನಾನಲ್ಲ, ಸ್ವಾಮಿನೂ ಅಲ್ಲ, ಯಾವ ಮಠಕ್ಕೆ ಹೋಗಿ ದೀಕ್ಷೆಯನ್ನು ತಗೊಂಡಿಲ್ಲ ನನ್ನ ತಾಯಿ. ನಾನು ಇಲ್ಲಿ ಒಬ್ಬ ಸಾಧಾರಣವಾದ ರಾಯರ ಭಕ್ತ. ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ರಿ, ರಾಯರ ಆಶೀರ್ವಾದ ತಗೊಳ್ರಿ, ನಿಮ್ಮೆಲ್ಲರಿಗೂ ಪವಾಡ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ ಬಿಟ್ರೆ ಬೇರೆ ಯಾವುದೂ ಇಲ್ಲ ಇದರಲ್ಲಿ. ಇವತ್ತು ನೋಡು, ಇವತ್ತು ರಾಯರನ್ನ ನಂಬಿ ಇವತ್ತು ಪೂಜೆ ಮಾಡಿದ್ದಕ್ಕೆ ನಿಮ್ಗೆ 7 ಪವಾಡ ಆಯ್ತು. 7 ಪವಾಡ ಹೇಗಾಯ್ತು? ಇದೇ ರಾಯರ ಪವಾಡ, ಹೌದಲ್ಲಮ್ಮ? ಬಾಳ್ ಪವಾಡ ಆಗೈತ್ ಗುರುಜಿ. ನಾನು ಅನ್ಕೊಂಡಿದ್ದಿಲ್ಲ ನನ್ ಲೈಫ್ ಒಳಗ್ ಹಿಂಗಾಕತ್ತಂತ. ಪ್ರತಿ ಕ್ಷಣಕ್ಕೂ ನೋವು ಅನ್ಭವಿಸ್ತಿದ್ದೆ ಬಾಳ. ಹೆಂಗಪ್ಪ ಏನ್ ಮಾಡ್ಲಿ ಅಂತಂದ್. ಈಗ ನೋಡಿದ್ರ ಕ್ಷಣ ಕ್ಷಣಕ್ಕೂ ನೆಮ್ಮದಿ. ಏನ್ ಪ್ರತಿ ದಿನ ಎದ್ಕೊಟ್ಲೆ ನಮ್ ರಾಘವೇಂದ್ರ ಸ್ವಾಮಿ ಸುಖದಲ್ಲಿ ಕಷ್ಟದೊಳಗ ನಾ ಅವ್ರನ್ನ ನೆನೆಸ್ತೇನೆ ಗುರುಜಿ. ಖಂಡಿತ ತಾಯಿ, ಖಂಡಿತ. ನಮ್ ರಾಯರ್ ನಾಮಲೇಖನ ತರ್ಸೇನ್ ಗುರುಜಿ, ನಾಮಲೇಖನ ಬರಿತೀನಿ. ಆಮೇಲೆ 9 ದಿನ ಕಂಟಿನ್ಯೂ ಮುಡುಪಿನ ಪೂಜೆ ಮಾಡಿದೆ ಗುರು. ಖಂಡಿತ. ಇವಾಗ ನಿಮ್ಗೆ 5ನೇ ವಾರದಲ್ಲಿ ಪವಾಡ ಆಯ್ತು ಅಂತೇಳಿ ಸುಮ್ನೆ ಕುತ್ಕೋಬೇಡಿ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರಿ. ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಮರಿಬೇಡಿ ನನ್ನ ತಾಯಿ. ಇಲ್ಲ ಗುರುಜಿ, ನೀವು ಮಂತ್ರಾಲಯಕ್ಕೆ ಹೋಗ್ರಿ, ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ ಬನ್ನಿ. ರಾಯರಿರುವುದು ಒಬ್ರೇ ಪ್ರತಿರೂಪ, ಇನ್ನೊಬ್ರು ಬರುವುದಕ್ಕೆ ಆಗುವುದಿಲ್ಲ. ಇಲ್ಲಿ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ರು ಮಕ್ಕಳೇ, ನೀವು ನನ್ನ ಭಕ್ತರು ಅಲ್ಲ, ನೀವೇ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಬೃಂದಾವನದಲ್ಲಿ ದೇವರಲ್ಲಿ ಜಪ ಮಾಡುತ್ತಾ ಬೃಂದಾವನದಲ್ಲಿ ಕುಳಿತಿದ್ದಾರೆ ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪವಾಡ ಆಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ, ಮನಃಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡ್ಲಿ ಅಂತ ಹೇಳಿ ಇವತ್ತು ನಾನು 9 ತಿಂಗಳು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ನಿಮ್ಮೆಲ್ಲರಿಗೋಸ್ಕರ. ಇನ್ನೇನು ಅತಿ ಶೀಘ್ರದಲ್ಲೇ ನಾನು ಡೇಟ್ ಅನ್ನು ಅನೌನ್ಸ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಲಾಸ್ಟ್ ಟೈಮ್ 3 ತಿಂಗಳು 9 ದಿವಸ ಹೋಗಿದ್ದೆ. ಇವತ್ತು 9 ತಿಂಗಳ ಹೋಗ್ತಾ ಇದ್ದೀನಿ. ಈ ಮಳೆ, ಬಿಸಿಲು, ಕಳ್ಳು, ಎಲ್ಲಾ ಮುಳ್ಳು ಎಲ್ಲಾ ತುಳ್ಕೊಂಡು ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಮ ಕರ್ಮಗಳು ಕಳೆದೋಗ್ಲಿ, ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ನನ್ನ ತಾಯಿ. ನೋಡಿ, ರಾಯರ್ನ ನಂಬಿದ್ದಕ್ಕೆ ಇವತ್ತು ನಿಮ್ಗೆ 7 ಪವಾಡ ಆಯ್ತು. 7 ಪವಾಡ ಹೇಗಾಯ್ತು? ಇದೇ ರಾಯರ ಪವಾಡ. ರಾಯರು ಇಲ್ಲ ಅನ್ನೋರು ಈ ವಿಡಿಯೋ ನೋಡಿ, ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ರಾಯರು ಕ್ಷಣ ಕ್ಷಣದಲ್ಲೂ ನಾನು ನಿಮ್ಮ ಒಂದಿಗೆ ಇದ್ದೇನೆ ಮಕ್ಕಳೇ, ಚಿಂತಿಸಬೇಡಿ ಅಂತ ಹೇಳಿದ್ದಾರೆ. ಹೌದು, ಇದಂತ್ರು ಬಾಳ ಸತ್ಯ ಗುರುಜಿ. ನಾನಂತ್ರು ಫುಲ್ ಮನ್ಸಿಂದ, ನನಗಂತ್ರು ಹೆಂಗ್ ಆಗ್ಬಿಟ್ಟತಂದ್ರ ಇವ್ರ ರಾಘವೇಂದ್ರ ಸ್ವಾಮಿ ಇಲ್ಲಂದ್ರ ನಾ ಇಲ್ಲಪ್ಪ, ನಂಗ ಅಷ್ಟು ನೆಮ್ಮದಿ ಕೊಟ್ಟವ್ರು. ನಾನಂತ್ರು ಅವ್ರನ್ನ ಉಸಿರಿರತನ ಬಿಡಂಗಿಲ್ಲ ಗುರುಜಿ. ಖಂಡಿತ ನನ್ನ ತಾಯಿ. ಇನ್ನು ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರಬೇಕು, ಪ್ರತಿ ಒಬ್ಬೊಬ್ಬರು ಶಾಪ್ ಅಲ್ಲೂ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಇವತ್ತು ಇವ್ರ ಪವಾಡ ನೀವು ಕೇಳಿದ್ದೀರಾ, ನಾಳೆ ನಿಮ್ಮ ಪವಾಡ ಕೇಳೋಕೆ ಇವರು ರೆಡಿ ಆಗಿರ್ತಾರೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.